ಅಲ್ಲಿ ಬೋರ್ಡಿಂಗ್ ಬಸ್ಸಿನಲ್ಲಿರುವಾಗ ನಿಂತುಕೊಂಡಿರುವಾಗ ಒಂದು ಲೇಡಿ ಬಂದು ಅದನ್ನು ಸ್ಕ್ಯಾನ್ ಮಾಡಿಕೊಂಡು ಹೇಳಿದಳು. ನಾನು ಅವಳಿಗೆ ಹೇಳಿದೆ ಇನ್ನೊಂದು ಸ್ಕ್ಯಾನ್ ಎಂತಕ್ಕೆ ಮಾಡೋದು ಅಂತ. ಅದಕ್ಕೆ ಅವ್ರು ಹೇಳಿದರು ನೀವು ಬ್ಯಾಗನ್ನು ಮುಟ್ಟಿದ್ದಿ ಅಂತ. ಆದ ಕಾರಣ ವಾಪಸ್ಸು ಸ್ಕ್ಯಾನ್ ಮಾಡಿ ಅದನ್ನು ಜಬರ್ದಸ್ತಿ ಲಗೇಜಿಗೆ ಹಾಕಿದರು. ಅದರ ಒಳಗೆ 26,432 ರಿಯಾಲ್ ನನ್ನದಿತ್ತು. ಅದು 11 ಜನರ ಹಣ. ಅದರ ನಂತರ ಜಿದ್ದೆಯಲ್ಲಿ ಇಳಿದು ನೋಡುವಾಗ ಜಿದ್ದೆಯಿಂದ ಹೊರಗೆ ಬಂದು ಬಸ್ಸಿಗೆ ಎಲ್ಲ ಬ್ಯಾಗನ್ನು ಹತ್ತಿಸುವಾಗ ಈ ಬ್ಯಾಗಿನ ಲಾಕ್ ಕಟ್ಟಾಗಿ ಉಂಟು. ನೋಡುವಾಗ ಹಣ ಇಲ್ಲ. ಆದ ಕಾರಣ ಅಲ್ಲಿ ವಾಪಸ್ ನಮಗೆ ಏನು ಎಂಕ್ವೈರಿ ಮಾಡಲಾಗದಲ್ಲಿ ಇವರಿಗೆ ಸ್ವಲ್ಪ ನಮಗೆ ತೊಂದರೆ ಆಯಿತು. ನನಗೆ ಮ್ಯಾಂಗ್ಳೂರಿನಲ್ಲಿ ಇಂಡಿಕಾದ ಸ್ಟಾಪಿನ ಮೇಲೆ ಫುಲ್ ಡೌಟ್ ಉಂಟು. ಲೋಡಿಂಗ್ವರೆಗೆ ನಮಗೆ ಅವರು ಸಿ ತೋರಿಸಿದ್ದಾರೆ. ಲೋಡಿಂಗಿನ ಸಿ ನಮಗೆ ಸಿಗಲಿಲ್ಲ. ಇಂಡಿಯಾದ 6,01,000 ಆಗ್ತದೆ ಈಗಿನ ರೇಟಲ್ಲಿ. ನಮ್ಮ ಊರಿಂದ ಕಾಸರಗೋಡು ಡಿಸ್ಟಿಕ್ನಲ್ಲಿ ನಾವು ಎಲ್ಲರೂ ಬರುವುದಿಲ್ಲ ಮ್ಯಾಂಗ್ಳೂರಿನಲ್ಲಿ. ನಮಗೆ ಡೈರೆಕ್ಟ್ ಫ್ಲೈಟ್ ಸಿಗೋದು ಮ್ಯಾಂಗ್ಳೂರಿಂದ. ಮ್ಯಾಂಗ್ಳೂರಿನಲ್ಲಿ ಈಗ ಒಂದು ರೆಸ್ಪಾನ್ಸಿಬಲ್ ಇಲ್ಲದರೆ ಏನು ಮಾಡ್ಬೋದು? ತೊಂದರೆ ಆಯಿತು, ತುಂಬ ತೊಂದರೆ ಆಯಿತು ನಮಗೆ. ನಾವು ಹೇಳಿದರೆ ಒಂದು ಪವಿತ್ರ ಉಮ್ರಕ್ಕೆ ಹೋಗುವ ಹಣ, ಇವರಿಗೆ ಹಣ ಕದ್ದುವುದು, ನಮ್ಮನ್ನು ಕೊಳ್ಳುವುದು ಒಂದೇ ಲೆಕ್ಕ. ತಾರೀಕು 30 ಏಪ್ರಿಲ್ 30 ತಾರೀಕಿಗೆ ನಾನು ಇಂಡಿಗಾದ ಫ್ಲೈಟ್ ಟಿಕೆಟ್ ತೆಗೆದು 34 ಜನರು ಉಮ್ರಕ್ಕೆ ಹೋಗುವ ತಂಡವನ್ನು ಕರೆದುಕೊಂಡು ಹೋದದ್ದು. ಹೋಗುವಾಗ ಅಲ್ಲಿ ನಮ್ಮ ಬ್ಯಾಗನ್ನು ಮ್ಯಾಂಗ್ಳೂರು ಏರ್ಪೋರ್ಟ್ನಲ್ಲಿ ಸ್ಕ್ಯಾನ್ ಮಾಡಿ ಒಳಗೆ ಹೋಯಿತು. ಇಂಡಿಗಾದ ಟಿಕೆಟ್ ನನಗೆ ಅಲ್ಲಿ ಬೋರ್ಡಿಂಗ್ ಬಸ್ಸಿನಲ್ಲಿರುವಾಗ ನಿಂತುಕೊಂಡಿರುವಾಗ ಒಂದು ಲೇಡಿ ಬಂದು ಅದನ್ನು ಸ್ಕ್ಯಾನ್ ಮಾಡಿಕೊಂಡು ಹೇಳಿದಳು. ನಾನು ಅವಳಿಗೆ ಹೇಳಿದೆ ಇನ್ನೊಂದು ಸ್ಕ್ಯಾನ್ ಎಂತಕ್ಕೆ ಮಾಡೋದು ಅಂತ. ಅದಕ್ಕೆ ಅವ್ರು ಹೇಳಿದರು ನೀವು ಬ್ಯಾಗನ್ನು ಮುಟ್ಟಿದ್ದಿ ಅಂತ. ಆದ ಕಾರಣ ವಾಪಸ್ಸು ಸ್ಕ್ಯಾನ್ ಮಾಡಿ ಅದನ್ನು ಜಬರ್ದಸ್ತಿ ಲಗೇಜಿಗೆ ಹಾಕಿದರು. ಅದರ ಒಳಗೆ 26,432 ರಿಯಾಲ್ ನನ್ನದಿತ್ತು. ಅದು 11 ಜನರ ಹಣ. ಅವರಿಗೆ 11 ಜನರಿಗೆ ಏಜ್ ಆದ ಕಾರಣ ಅದು ನನ್ನೊಂದು ಫ್ಯಾಮಿಲಿ ಆಗಿತ್ತು. ಅವರ ಹಣವನ್ನು ನಾನು ಅದರಲ್ಲಿ ಇಟ್ಟದ್ದು. ಅಲ್ಲಿಂದ ಲಾಕ್ ಹಾಕಿ ಅದರ ಮೇಲೆ ಒಂದು ಸ್ಟಿಕ್ಕರ್ ಬರೆದಿದ್ದ ಬದ್ರುದ್ದೀನ್ ಅಂತ ಹೇಳಿ ಅದನ್ನು ಲಗೇಜ್ಗೆ ಹಾಕಿದರು. ಅದರ ನಂತರ ಜಿದ್ದೆಯಲ್ಲಿ ಇಳಿದು ನೋಡುವಾಗ ಜಿದ್ದೆಯಿಂದ ಹೊರಗೆ ಬಂದು ಬಸ್ಸಿಗೆ ಎಲ್ಲ ಬ್ಯಾಗನ್ನು ಹತ್ತಿಸುವಾಗ ಈ ಬ್ಯಾಗಿನ ಲಾಕ್ ಕಟ್ಟಾಗಿ ಉಂಟು. ಅಲ್ಲಿಗೆ ಹಣ ತೆಗಿಬೇಕಾಗಿತ್ತು, ಬಸ್ಸಿಗೆ ಕೊಡಲೇಬೇಕಾಗಿ. ನೋಡುವಾಗ ಹಣ ಇಲ್ಲ. ಆದ ಕಾರಣ ಅಲ್ಲಿ ವಾಪಸ್ ನಮಗೆ ಏನು ಎಂಕ್ವೈರಿ ಮಾಡಲಾಗದಲ್ಲಿ ಇವರಿಗೆ ಸ್ವಲ್ಪ ನಮಗೆ ತೊಂದರೆ ಆಯಿತು. ನಾವು ಮದೀನಕ್ಕೆ ಹೋಗಿ ಅವರನ್ನೆಲ್ಲ ಸರಿ ಮಾಡಿದ ನಂತರ ತಾರೀಕು 14 ತಾರೀಕಿಗೆ ವಾಪಸ್ ಮ್ಯಾಂಗ್ಳೂರಿನಲ್ಲಿ ಇಳಿದು ಅಲ್ಲಿಂದವೇ ಮನೆಗೆ ಹೋಗದೆ ಬಜಿಪೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು FIR ಮಾಡಿ ಅದನ್ನು ಇದು ಮಾಡಿದ್ದೇನೆ. ಆದ ಕಾರಣ ನನಗೆ ಮ್ಯಾಂಗ್ಳೂರಿನಲ್ಲಿ ಇಂಡಿಕಾದ ಸ್ಟಾಪಿನ ಮೇಲೆ ಫುಲ್ ಡೌಟ್ ಉಂಟು. ಏನು ಹೇಳಿದರೆ ಸ್ಕ್ಯಾನಿಂಗಿನಿಂದ ಲೋಡಿಂಗಿವರೆಗೆ ಕ್ಲಿಯರಾಗಿ ಚೆಕ್ ಮಾಡಿದರೆ ನಮಗೆ ಹಣವನ್ನು ಸಿಗಬಹುದು ನನ್ನೊಂದು ವಿಶ್ವಾಸ. ಅದು ಕೂಡಲೇ ನೀವು ಇದನ್ನು ಕೈಗೊಳ್ಳಬೇಕು. ಅದು ಹೇಳಿದರೆ ಲೋಡಿಂಗಿವರೆಗೆ ನಮಗೆ ಅವರು ಸಿ ತೋರಿಸಿದ್ದಾರೆ. ಲೋಡಿಂಗಿನ ಸಿ ನಮಗೆ ಸಿಗಲಿಲ್ಲ. ಇಂಡಿಯಾದ 6,01,000 ಆಗ್ತದೆ ಈಗಿನ ರೇಟಲ್ಲಿ. 30 ತಾರೀಕಿನಂದು ಏಪ್ರಿಲ್ 30ಕ್ಕೆ ಗೊತ್ತಾದದ್ದು ಜಿದ್ದೆಯಲ್ಲಿ. ಏನು ಹೇಳಿದರೆ 34 ಜನರ ಬ್ಯಾಗನ್ನು ನಾವು ಸೆಟ್ ಮಾಡಿ ನಮ್ಮ ಬ್ಯಾಗ್ ನೋಡಲಿಲ್ಲ. ಅದರೊಟ್ಟಿಗೆ ನೋಡುವಾಗ ನನ್ನ ಬ್ಯಾಗ್ ತೆಗೆಯುವಾಗ ಅಲ್ಲಿ ಹಣ ಬೇಕಾಗ್ತದೆ ನನಗೆ ಬಸ್ಸಿಗೆ ಕೊಡಲಿಕ್ಕೆ. ಬ್ಯಾಗ್ ನೋಡುವಾಗ ಅದು ಕಟ್ಟಾಗಿತ್ತು. ಹ್ಯಾಂಡ್ ಬ್ಯಾಗನ್ನು ಲಗೆಯಾಗಿದ್ದು ಇವರು 2ನೇ ಸ್ಕ್ಯಾನ್ ಮಾಡಿದ ನಂತರ ನಾನು ಅಲ್ಲಿ ಬೋರ್ಡಿಂಗ್ ಮಾಸ್ನಲ್ಲಿರುವಾಗ ಇವರು ಅದನ್ನು ನನ್ನನ್ನು ಜಬರ್ದಸ್ತಿನಲ್ಲಿ ಲಗೇಜಿಗೆ ಹಾಕಿದವರು. ಮಂಗಳೂರಿನಲ್ಲಿ 100% 100 ಮಂಗಳೂರು. ಏನು ಹೇಳ್ತಾರೆ 34 ಬ್ಯಾಗು ನಾವು ಉಮ್ರದ 34 ಬ್ಯಾಗ್ ಉಂಟು. ನನ್ನ ಬ್ಯಾಗಿನ ಒಂದು ಲಾಕ್ ಕಟ್ ಮಾಡಬೇಕಾದರೆ ಇವರಿಗೆ ಅದರಲ್ಲಿ ಹಣ ಉಂಟು, 100% ಡೌಟ್ ಉಂಟು, ಹೋಗ್ಬೋದು. 11 ಜನರಾದರೆ 35 ಜನರಿಗೆ ಒಂದು PNR ಟಿಕೆಟಿಗೆ. ಆದ ಕಾರಣ ಅವರ ಖರ್ಚಿನ ಹಣ ಅದು ಎಲ್ಲರದಲ್ಲ, 11 ಜನರದ್ದು. ಏನಾದರೆ ಅವರಿಗೆ ಏಜ್ ಇದ್ದ ಕಾರಣ ನಿನ್ನಲ್ಲೇ ಇರಲಿ ಅಂತ ಹೇಳಿ ನನಗೆ ಹಣ ಅಲ್ಲಿ ಬ್ಯಾಗಿನಲ್ಲಿ ಇಟ್ಟದ್ದು. ಆದರೂ ಇಷ್ಟು ದೊಡ್ಡ ಒಂದು ಮ್ಯಾಂಗ್ಳೂರು ಏರ್ಪೋರ್ಟ್ನಲ್ಲಿ ಇಂಡಿಗಾದ ಸ್ಟಾಫ್ನವರು ಹೀಗೆ ಆಗುವುದಾದರೆ ಕಳ್ಳತನ, ಅವರ ಮೇಲೆ ನನಗೆ ಡೌಟ್ ಉಂಟು. ಅದು ನಮಗೆ ಒಂದು ಅದಕ್ಕೆ ಒಂದು ಕಪ್ಪು ಚುಕ್ಕಿ ಆಗ್ತದೆ. ಏನಾದರೂ ಮ್ಯಾಂಗ್ಳೂರಿದ್ದು, ನಮ್ಮ ಊರಿಂದ ಕಾಸರಗೋಡು ಡಿಸ್ಟಿಕ್ನಲ್ಲಿ ನಾವು ಎಲ್ಲರೂ ಬರುವುದಿಲ್ಲ ಮ್ಯಾಂಗ್ಳೂರಿನಲ್ಲಿ. ನಮಗೆ ಡೈರೆಕ್ಟ್ ಫ್ಲೈಟ್ ಸಿಗೋದು ಮ್ಯಾಂಗ್ಳೂರಿಂದ. ಮ್ಯಾಂಗ್ಳೂರಿನಲ್ಲಿ ಈಗ ಒಂದು ರೆಸ್ಪಾನ್ಸಿಬಲ್ ಇಲ್ಲದರೆ ಏನು ಮಾಡ್ಬೋದು? ಅದು ಇಂಡಿಗಾದವರು ರೆಸ್ಪಾನ್ಸಿಬಲ್ ಮಾಡಬೇಕೇ. ತೊಂದರೆ ಆಯಿತು, ತುಂಬ ತೊಂದರೆ ಆಯಿತು ನಮಗೆ. ನಾವು ಹೇಳಿದರೆ ಒಂದು ಪವಿತ್ರ ಉಮ್ರಕ್ಕೆ ಹೋಗುವ ಹಣ, ಇವರಿಗೆ ಹಣ ಕದ್ದುವುದು, ನಮ್ಮನ್ನು ಕೊಳ್ಳುವುದು ಒಂದೇ ಲೆಕ್ಕ. ಒಂದು ಬ್ಯಾಗಿನಲ್ಲಿರುವ ಏರ್ಪೋರ್ಟ್ ಅಂತ ಹೇಳಿದ್ರಂಥದ್ದು ಅವರು ನಮಗೆ ಒಂದು ಸೆಕ್ಯೂರಿಟಿ ಅಲ್ಲ. CCTVಯಲ್ಲಿ ಅವರು ಚೆಕ್ ಮಾಡಿದ್ದಾರೆ. ಸ್ಕ್ಯಾನಿಂಗಿನಿಂದ ಲೋಡಿಂಗ್ವರೆಗೆ ಚೆಕ್ ಮಾಡಿದ್ದಾರೆ. ಸ್ವಲ್ಪ ಅದ್ರಲ್ಲಿ ನೋಡಲಿಕ್ಕೆ ಬಾಕಿ ಉಂಟು. ಲೋಡಿಂಗಿದು ನಮಗೆ ಅವರು ತೋರಿಸಲಿಲ್ಲ. ಯಾಕಂದರೆ ನಾವು 34 ಜನರ ಒಟ್ಟಿಗೆ ನಾವು ಪ್ರಯಾಣ ಮಾಡಿರೋದು. ಅದರಲ್ಲಿ ಇವರದ್ದು ಉಂಟಲ್ಲ, ಒಂದು 11 ಮೆಂಬರ್ ಇವರದ್ದು ಇದ್ದರು, ಬದ್ರುದ್ದೀನ್ ಅವರದ್ದು, ಇವರ ರಿಲೇಷನ್ ಮತ್ತು ನೇಬರ್ಸ್ ಇದ್ದರು. ಆವಾಗ ಈ ಹೋಗುವ ಪ್ಯಾಸೆಂಜರ್ ಇರ್ತಾರಲ್ಲ, ಎಲ್ಲ ಏಜ್ಡ್ ಪರ್ಸನ್, ಅವರಿಗೆ ಬೋರ್ಡಿಂಗ್ ಪಾಸು, ಟಿಕೆಟು, ಅಮೌಂಟು, ರಿಯಾಲ್ ಏನು ಗೊತ್ತಿರುವುದಿಲ್ಲ ಅವರಿಗೆ. ನಾಳಿದ್ದು ಅವರ ಅಮೌಂಟನ್ನು ಅವರ ಕೈಯಲ್ಲಿ ಹ್ಯಾಂಡ್ ಕ್ಯಾರಿ ಮಾಡಲಿ ಅಂತೇಳಿ. ಅದು ಇವರು ಹೇಳಿದ್ರು ಬೇಡ, ಆಚೆ ಈಚೆ ಏನಾದರೂ ಆದರೆ ಮತ್ತು ಏನಾದರೂ ಇಶ್ಯೂ ಆದರೆ ಇವರಿಗೆ ಒಂದು ರಿಮಾರ್ಕ್ ಅಲ್ಲ,
ಎಂತ ಮಾಡಿದ್ವಿ, ಈ 11 ಪ್ಯಾಸೆಂಜರ್ ಇದ್ದು ಜನರ ಯಾತ್ರಿಕರದು ಅಮೌಂಟನ್ನು ಇವರ ಕೈಯಲ್ಲಿ ಹಿಡಿದ್ರು ಇವರು. ನನಗೆ ವಾಪಸ್ ನಾನು ಇವ್ರದ್ದು ಎಂಕ್ವೈರಿ ಮಾಡಿದ್ದೆ, ಅವರ ಅಮೌಂಟ್ ಎಲ್ಲಿ ಉಂಟಂತ, ಬ್ಯಾಗಲ್ಲಿ ಉಂಟಂತ ಹೇಳಿದರು. ಓಕೆ, ಸೇಫ್ಟಿ ಇದೆಯಲ್ಲ, ಲಾಕ್ ಮಾಡಿದೆಲ್ಲ ಮಾಡಿದ್ದಾರೆ. ಓಕೆ, ಅಲ್ಲಿ ಜಿದ್ದ ರೀಚ್ ಆದಮೇಲೆ ನಾನು ಇವ್ರ ಹತ್ರ ಕೇಳಿದೆ, ಅಮೌಂಟೆಲ್ಲ ನೋಡಿ ಚೆಕ್ ಮಾಡಿ ಎಲ್ಲ ನೋಡುವಾಗ ಅದರ ಲಾಕ್ ಇತ್ತು, ಒಂದು ಗೋಲ್ಡನ್ ಕಲರ್ ಚಿಕ್ಕ ಲಾಕ್ ಇತ್ತು, ಅದನ್ನು ತುಂಡು ಮಾಡಿದ್ದಾರೆ ಅವರು. ಆವಾಗಲೇ ಇವರಿಗೂ ಅಲ್ಲಿ ಅಂತ ಟೆನ್ಷನ್ ಆಗಿದ್ದರು. ಮತ್ತೆಂತ ಮಾಡೋದು, ಹೊರಗೆ ಹೋಗಿ ಆಗಿದೆ. ವಾಪಸ್ ಒಳಗೆ ಹೋಗಿ 2 ಸಲ ಹೋದೆವು ನಾವು. ಏರ್ಪೋರ್ಟ್ ಒಳಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕಲ್ಲ, ಅಲ್ಲಿ ಕೊಡುವಾಗಲ್ಲಿ ನಮಗೆ ಬಸ್ ಟ್ರಾನ್ಸ್ಪೋರ್ಟೇಷನ್ ಇದ್ದಾರೆ, ಅವ್ರದ್ದು ಲೇಟ್ ಆಯಿತು. ಆಲ್ರೆಡಿ ನಮಗೆ ಏರ್ಪೋರ್ಟ್ ಒಳಗಡೆ ಲೇಟ್ ಆಗಿದೆ ಆಲ್ರೆಡಿ. ಹೊರಗೆ ಹೋಗುವಾಗ ಅಲ್ಲಿ ಅದು ಲೇಟ್ ಆಯಿತು. ಬಸ್ ಅವರು ಕಿರಿಕಿರಿ ಮಾಡ್ತಾಯಿದ್ರು, ನೀವು ಬೇಗ ಬರಲಿಲ್ಲ ಅಂದರೆ ನಾವು ಹೊರಡ್ತೀವಿ ಅಂತೇಳಿ. ನಮ್ಗೆ ಆಚೆನೂ ಅಲ್ಲ, ನಮಗೆ ಈಚೆನೂ ಅಲ್ಲ, ಎಂತ ಮಾಡೋದು. ಆಮೇಲೆ ನಾವೊಂದು ಊರಿಗೆ ಕಾಲ್ ಮಾಡಿ ಹೇಳಿದ್ವಿ, ಈಚೆ ದುಡ್ಡು ಕಳ್ಕೊಂಡು ಹೋಗಿದೆ, ಅಲ್ಲೊಂದು ಕಂಪ್ಲೇಂಟ್ ನೀವು ಮಾಡಿ, ನಾವು ಹೋಗ್ತೀವಿ. ನಾವು ಹೋದೆವು. ಇಲ್ಲೊಂದು ಆವಾಗೆಲ್ಲ ಒಂದು ಕಂಪ್ಲೇಂಟ್ ಮಾಡಿದ್ವಿ, ಬಜ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿದ್ವಿ. ಆಮೇಲೆ ನಾವು ವಾಪಸ್ ಬಂದ ಮೇಲೆ ನಾವು 12-13 ಇಲ್ಲಿ ಮುಟ್ಟಿದ್ವಿ, ಮೇ. ಬಂದಮೇಲೆ ನಾವು ಡೈರೆಕ್ಟ್ ಏರ್ಪೋರ್ಟಿಗೆ ಹೋಗಿ ಇವರು ಕಂಪ್ಲೇಂಟಲ್ಲಿ ಕೊಟ್ಟರು. FIR ಎಲ್ಲ ಆಗಿದೆ, ಎಲ್ಲ ಆಲ್ರೆಡಿ ಎಲ್ಲ ಇದಾಗಿದೆ. ನೋಡಿ, ನನಗೆ ಇಷ್ಟರವರೆಗೆ ಏನು ಪ್ರಾಬ್ಲಮ್ ಆಗಲಿಲ್ಲ. ನಮ್ಮ ಫ್ರೆಂಡ್ಸ್ ಅವರಿಗೆ, ಊರಿನವರಿಗೆ ಅದು ಕೇಳ್ತಾ ಬರ್ತಾ ಉಂಟು, ಪರ್ಫ್ಯೂಮ್ ಹೋಗಿದೆ, ಅದು ಹೋಗಿದೆ, ಇದು ಹೋಗಿದೆ ಅಂತೇಳಿ. ನಾವು ಅದು ಮೈಂಡ್ ಮಾಡ್ತಾ ಇರಲಿಲ್ಲ, ಸುಳ್ಳಾಗಿರ್ಬೋದು. ಇವಾಗ ನಮಗೆ ಆಗಿದೆ ಅಲ್ಲ, ನಮ್ಮ ಕಣ್ಣು ಮುಂದೆ ಆಗುತ್ತೆ, ನಮಗೆ ಗೊತ್ತಾಯಿತು ಈ ಥರ ಆಗೋದು 100% ಕನ್ಫರ್ಮ್ ಅಂತೇಳಿ.